ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಗಿದೆ. ಎಲ್ಲ ಕಸ ಹೊಡೆದು ಬಾಗಿಲಿಗೆ ರಂಗೋಲಿ ಹಾಕಿ ಈಗ ಒಳಗಡೆ ಬರ್ತಾ ಇದ್ದೀನಿ. ನೋಡಿ, ನಮ್ಮ ಸಾಯಿಬಾಬನ ನೋಡಿ, ಇವತ್ತು ಗುರುವಾರ, ಎಲ್ಲರಿಗೂ ಒಳ್ಳೇದು ಮಾಡಲಿ ಸಾಯಿಬಾಬಾ. ನೋಡಿ, ಈ ಥರ ಇದೆ ಎಲ್ಲ ವಾತಾವರಣ. ನಾನು ಚಹಾ ಮಾಡೋದಕ್ಕೆ ಇಟ್ಟಿದ್ದೀನಿ. ಚಹಾ ಕುದೀತಾ ಇದೆ ನೋಡಿ. ಹಾಗೆ ಮನೆಯೆಲ್ಲ ಒಂದು ಸಲ ತೋರಿಸ್ತಾ ಇದ್ದೀನಿ. ಇನ್ನು ಮನೆ ಒಳಗಡೆ ಕಸ ಹೊಡೆದಿಲ್ಲ. ಹಾಗೆ ಒಂದು ಸಲ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ. ಬೆಳಿಗ್ಗೆ ಈಗ ಚಹಾಕ್ಕೆ ಹಾಲು ಹಾಕ್ತಾ ಇದ್ದೀನಿ ನೋಡಿ. ಚಹಾ ಅಷ್ಟು ಕುಡಿದ್ಬಿಟ್ಟು ಆಮೇಲೆ ಕಸ ಹೊಡೆದು ಆಮೇಲೆ ವಾಕಿಂಗಿಗೆ ಹೋಗಬೇಕು. ಈಗ ನೋಡಿ, ವಾಕಿಂಗಿಗೆ ಬಂದೆ. ನಾನು ಬರೋದೇ ಲೇಟ್ ಆಗಿಬಿಡುತ್ತೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನಾನು. ಚಹಾ ಎಲ್ಲ ಕುಡಿದು ಅಷ್ಟರೊಳಗಡೆ 8-8:30 ಆಗಿಬಿಡತ್ತೆ. 8 ಗಂಟೆ ಆಗತ್ತೆ ನೋಡಿ. ಈಗ ಯಾರೂ ಇಲ್ಲ ಪಾರ್ಕಲ್ಲಿ. ಇಷ್ಟೊತ್ತಂದರೆ ಎಲ್ಲ ಬಂದು ವಾಕಿಂಗ್ ಮಾಡಿ ಹೋಗಿರ್ತಾರೆ ಜನ ಎಲ್ಲ. ನಾನು ಬರೋದು ಲೇಟ್ ಆಗಿದ್ದರಿಂದ ಯಾರೂ ಇಲ್ಲ ನೋಡಿ. ಯಾರಾದರೂ ಒಬ್ಬರು ಇಬ್ಬರು ಅಷ್ಟೇ ಇರ್ತಾರೆ ನೋಡಿ. ಈ ಥರ ಇದೆ ಪಾರ್ಕಿನ ವಾತಾವರಣ ಎಲ್ಲ ನೋಡಿ. ಹಕ್ಕಿಗಳು ಸಣ್ಣದಾಗಿ ಚಿಲಿಪಿಲಿ ಚಿಲಿಪಿಲಿ ಅಂತ ಇವೆ ನೋಡಿ. ಫಾಲೆಲ್ಲ ನೆನೆಸಿಟ್ಟಿದ್ದೆ ರಾತ್ರಿ ಎಲ್ಲ. ಈಗ ತೆಗೆದುಬಿಟ್ಟು ಎಲ್ಲನೂ ಮಡಿಸ್ತಾ ಇದ್ದೀನಿ ನೋಡಿ. ಈಗ ಮಡಚಿಟ್ಟು ಬಿಟ್ಟರೆ ಒಂದು ಕೆಲಸ ಆಗಿಬಿಡತ್ತೆ. ಆಮೇಲೆ ನಮ್ಗೆ ಬೇಕಾದಾಗ ನಾವು ಪಿಕೋ ಫಾಲ್ಸನ್ನು ಮಾಡ್ಕೋಬೋದು. ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ. ಈಗ ಎಲ್ಲರೂ ನೀರಿಗೆ ಹಾಕ್ತಾ ಇಲ್ಲ, ಫಾಲು ಡೈರೆಕ್ಟಾಗಿ ಹಾಗೆ ಹಚ್ತಾ ಇದ್ದಾರೆ. ನನಗೆ ಹಾಗೆ ಹಚ್ಚೋಕ್ಕೆ ಸರಿ ಅನಿಸೋದಿಲ್ಲ. ಯಾವುದೇ ನಾವು ಕೆಲಸ ಮಾಡಿದರೂ ನೀಟಾಗಿ ಮಾಡಿದ್ರೇ ಒಳ್ಳೆಯದು. ಒಂದು ಸ್ವಲ್ಪ ನಾವು ನೀರಲ್ಲಿ ಹಾಕಿ ಒಣಗಿಸೋದ್ರಿಂದ ಏನು ದೊಡ್ಡ ಟೈಮ್ ವೇಸ್ಟ್ ಆಗಲ್ಲ. ಒಂದು ಸ್ವಲ್ಪ ಟೈಮ್ ಹೋಗುತ್ತೆ. ಆದರೆ ಕೆಲಸ ನೀಟಾಗಿ ಮಾಡಿಕೊಡ್ಬೇಕು ನಾವು ಯಾವಾಗಲೂ. ಕಸ್ಟಮರು ನಮಗೆ ಬರಬೇಕಂದ್ರೆ ನಮ್ಮ ಕೆಲಸ ನೀಟಾಗಿರಬೇಕು, ಚೆನ್ನಾಗಿರಬೇಕು. ಅಂದರೆ ಮತ್ತೊಮ್ಮೆ ನಮ್ಮ ಹತ್ರ ಬರ್ತಾರೆ, ಇಲ್ಲ ಅಂದರೆ ಬರಲ್ಲ. ಅದಕ್ಕೆ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನು ಎಲ್ಲ ನೀರಿಗೆ ಹಾಕಿ ಆಮೇಲೆ ಎಲ್ಲನೂ ಮಡಚಿಟ್ಬಿಟ್ಟು, ಇಸ್ತ್ರಿ ಏನು ಮಾಡೋಕ್ಕೆ ಹೋಗಲ್ಲ. ಈ ಥರ ಮಾಡೋದ್ರಿಂದ ಇಸ್ತ್ರಿ ಮಾಡಿದ ಥರನೇ ಆಗುತ್ತೆ. ಎಲ್ಲ ಮಡಚಿಟ್ಟು ರೆಡಿ ಮಾಡ್ಕೋತೀನಿ. ಆಮೇಲೆ ಟೈಮ್ ಇದ್ದಾಗ ಎಲ್ಲ ಹಚ್ಕೋತೀನಿ. ಅರ್ಜೆಂಟ್ ಇದ್ದರೆ ಅರ್ಜೆಂಟ್ ಹಚ್ಕೊಡ್ತೀನಿ. ಈಗೆಲ್ಲ ನೋಡಿ ಈ ಥರ ಸುಳ್ಳಿ ಮಾಡಿ ಇಟ್ಕೊಂಡು ಇಟ್ಟಿರ್ತೀನಿ. ಈಗ ನೋಡಿ, ಇದೊಂದು ಬ್ಲೌಸ್ ಅರ್ಜೆಂಟ್ ಇದೆ, ಕೊಡೋದಿದೆ. ಅದಕ್ಕೆ ಹೆಮ್ಮಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಫಾಲೆಲ್ಲ ಮಡಚಿಬಿಟ್ಟು ಇದನ್ನು ಹೆಮ್ಮಿಂಗ್ ಮಾಡ್ತಾ ಇದ್ದೀನಿ. ಈಗ ಬರ್ತೀನಂತ ಹೇಳಿದ್ದಾರೆ ಅವರು ಒಯ್ಯೋದಕ್ಕೆ. ಅದಕ್ಕೆ ಹೆಮ್ಮಿಂಗ್ ಮಾಡ್ತಾ ಕೂತಿದ್ದೀನಿ ನೋಡಿ. ಇದು ಹೆಮ್ಮಿಂಗ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಇವತ್ತು ಗುರುವಾರ ಪೂಜೆ ಮಾಡಬೇಕು. ರಾಘವೇಂದ್ರ ಸ್ವಾಮಿ ಪೂಜೆ ಎಲ್ಲ ಮಾಡಬೇಕು ನೋಡಿ. ಇದೊಂದು ರೆಡಿ ಮಾಡಿ ಇಟ್ಬಿಟ್ರೆ ಅವ್ರು ಬಂದಾಗ ಕೊಡೋಕ್ಕಾಗತ್ತೆ. ಇಲ್ಲ ಅಂದರೆ ನಾವು ರೆಡಿ ಮಾಡಲಿಲ್ಲ, ಅವರು ಬಂದು ಮತ್ತೆ ವಾಪಸ್ ಹೋಗೋದಾಗತ್ತೆ. ಮತ್ತು ಅರ್ಜೆಂಟ್ ಒಂದಿದೆ, ಅದರಲ್ಲಿ ಅವ್ರದ್ದು ಫಂಕ್ಷನ್ ಇದೆ ಅಂತೆ. ಅದಕ್ಕೆ ರೆಡಿ ಮಾಡಿಡ್ತಾ ಇದ್ದೀನಿ. ಯಾರಿಗೂ ಹೇಳಿ ಟೈಮ್ ಮಿಸ್ ಮಾಡಲ್ಲ, ಕರೆಕ್ಟಾಗಿ ಮಾಡಿರ್ತೀನಿ ನಾನು. ಅವ್ರಿಗೆ ಬರೋಕ್ಕಿಂತ ಮುಂಚೆನೇ ರೆಡಿ ಮಾಡಿ ಇಟ್ಟಿರ್ತೀನಿ. ಯಾವಾಗಲೂ ಹಾಗೆ ನಾನು ಕಸ್ಟಮರ್ನ ಯಾವಾಗಲೂ ಓಡಾಡಿಸೋದಿಲ್ಲ. ಹೇಳಿದ ಟೈಮ್ ಅಂದರೆ ಹೇಳಿದ ಟೈಮಿಗೆ ಮಾಡಿಟ್ಬಿಡ್ತೀನಿ. ಇಲ್ಲ ಅಂದರೆ ನಾವು ಅವ್ರಿಗೆ ಓಡಾಡಿಸಿದ್ರೆ ಅವರಿಗೂ ಬೇಜಾರು ಬಂದು ಇವ್ರೇನು ಟೈಮಿಗೆ ಕೊಡಲ್ಲ ಬಿಡಲ್ಲ, ಇವ್ರ ಹತ್ರ ಯಾಕೆ ಕೊಡಬೇಕು ಅಂತ ಹೇಳಿ ಇನ್ನೊಮ್ಮೆ ಬರಲ್ಲ ಅವರು. ಈಗೇನು ಟೇಲರಿಗೇನು ಕಡಿಮೆ ಇಲ್ಲ. ಈಗ ಮನೆ ಮನೆ ಟೇಲರ್ ಆಗಿದ್ದಾರೆ, ಬೇಕಾದಷ್ಟು ಟೇಲರ್ ಇದ್ದಾರೆ. ಬೇರೆ ಕಡೆ ಹೋಗ್ತಾರೆ ನಾವು ಆ ಥರ ಎಲ್ಲ ಮಾಡೋಕ್ಕೆ ಹೋದರೆ.
ಯಾವಾಗಲೂ ನಾವು ಕಸ್ಟಮರ್ನ ಕಾಯ್ಕೋಬೇಕು. ಕಸ್ಟಮರ್ ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ. ಕಸ್ಟಮರ್ ನಮಗೆ ಬೇಕೇ ಬೇಕು. ಕಸ್ಟಮರ್ ಬರಲಿಲ್ಲ ಅಂದರೆ ನಮ್ಮ ಬಿಸ್ನೆಸ್ಸು ನಡೆಯಲ್ಲ. ನಾವು ಕಸ್ಟಮರ್ನ ಯಾವಾಗಲೂ ಚೆನ್ನಾಗಿ ಕಾಯ್ಕೋಬೇಕು. ಅವರಿದ್ರೇ ನಮ್ಮ ಬಿಸ್ನೆಸ್ಸು. ಹೀಗಾಗಿ ಅವರು ಬಂದಾಗ ಚೆನ್ನಾಗಿ ಮಾತಾಡಿ ಅವರು ಹೇಳೋ ಟೈಮಿಗೆ ಕರೆಕ್ಟಾಗಿ ಕೊಟ್ಟರೆ ಇನ್ನೊಮ್ಮೆ ಮತ್ತೆ ನಮ್ಮ ಹತ್ರನೇ ಬರ್ತಾರೆ. ಹಾಗೆ ಫಿನಿಶಿಂಗು ಮತ್ತು ಸ್ಟಿಚಿಂಗು ಎಲ್ಲ ಚೆನ್ನಾಗಿ ಇರಬೇಕು. ಅವ್ರು ಹೇಳಿದ್ಕಿಂತ ಒಂದು ಸ್ವಲ್ಪ ನಾವು ಜಾಸ್ತಿನೇ ಚೆನ್ನಾಗಿ ಮಾಡಿಕೊಟ್ರೆ ಮತ್ತೊಮ್ಮೆ ಬೇರೆ ಕಡೆ ಹೋಗೋದಿಲ್ಲ. ಅವರು ನಮ್ಮ ಹತ್ರನೇ ಬರ್ತಾರೆ. ಅವರು ಈಗ ನೋಡಿ ಮುಗೀತು. ಸ್ಮರಣೆ ಮಾತ್ರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಕೋಪ ಬರುವನಮ್ಮ ರಾಯರ ನೆರಳಿನಂತೆ ಹನುಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಬೇಡ್ಕೊತಾ ಇದ್ದೀನಿ. ನೋಡಿ ಈಗ ನೋಡಿ ಅಡುಗೆ ಮನೆಗೆ ಬಂದೆ. ಈಗ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ಹಾಗೆ ನಿನ್ನೆದು ಸ್ವಲ್ಪ ಸಾರಿದೆ, ಅದರಲ್ಲೇ ಮುಗಿಸ್ತೀನಿ ಇವತ್ತು. ಯಾಕಂದರೆ ಸ್ಟಿಚಿಂಗ್ ಎಲ್ಲ ತುಂಬ ಇದೆ, ಈಗ ಮಾಡೋದಕ್ಕೆ ಟೈಮ್ ಇಲ್ಲ ನನಗೆ. ಅದಕ್ಕೆ ಅನ್ನಕ್ಕೊಂದು ಇಟ್ಬಿಟ್ಟು ಈಗ ನೋಡಿ ಪಾತ್ರೆ ಎಲ್ಲ ಇತ್ತು, ಎಲ್ಲ ತೊಳಿತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ನೀವು ಸಪೋರ್ಟ್ ಮಾಡಿದರೆ ನಾವು ಕೂಡ ಯೂಟ್ಯೂಬಲ್ಲಿ ಏನಾದರೂ ಬೆಳೆದು ಏನಾದರೂ ಇದರಿಂದ ಸಹಾಯ ಆಗುತ್ತೆ ನಮಗೂ ಕೂಡ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹೊಸಬರು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ನೋಡಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ನೀವು ಅರ್ಧಂಬರ್ಧ ನೋಡಿದರೆ ನಿಮಗೂ ಏನೂ ಅರ್ಥ ಆಗಲ್ಲ ವಿಡಿಯೋದಲ್ಲಿ. ಈಗ ನೋಡಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ನೆಗಡಿ ಆಗಿದ್ದರಿಂದ ನನ್ನ ವಾಯ್ಸ್ ಓವರ್ ಕೊಡೋದಕ್ಕೆ ಸರಿ ಆಗ್ತಾ ಇಲ್ಲ, ಮಧ್ಯ ಮಧ್ಯದಲ್ಲಿ ಸ್ಟಾಪ್ ಆಗ್ತಾ ಇದೆ. ದಯವಿಟ್ಟು ಕ್ಷಮಿಸಿ. ನೆಗಡಿ ಆದರೆ ತುಂಬಾ ತೊಂದರೆ, ಮೂಗು ಕಟ್ಟಿಬಿಡುತ್ತೆ, ಮಾತಾಡೋಕ್ಕಂತೂ ತುಂಬ ತೊಂದರೆ ಆಗುತ್ತೆ ನೋಡಿ. ಹಾಗಂತ ವಿಡಿಯೋ ಮಾಡೋದು ಬಿಟ್ಟರೆ ಮತ್ತೆ ಸರಿ ಆಗಲ್ಲ ಅಂತ ಹೇಳಿ ಅದರಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನೋಡಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ನೋಡಿ ನಾವು ಸಮಯನ ಇದು ಮಾಡಬೇಕಂದ್ರೂ ಅಷ್ಟು ಸಮಯ ಆಗಿಬಿಡುತ್ತೆ. ಈಗ ನೋಡಿ 1:30 ಆಗಿದೆ. ನಾನು ಕುಕ್ಕರ್ ಇಟ್ಟಿದ್ದೀನಿ. ಈ ಕಡೆ ಸಾರು ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ಈ ಪಾತ್ರೆ ಇತ್ತು, ಬೆಳಿಗ್ಗೆ ಚಹಾ ಕುಡಿದು ಹಾಗೆ ನಾಷ್ಟ ಮಾಡಿ ಹಾಗೆ ಇಟ್ಟಿದ್ದೆ. ಹೀಗಾಗಿ ಈಗ ತೊಳಿತಾ ಇದ್ದೀನಿ. ನೋಡಿ ಪಾತ್ರೆ ಎಲ್ಲ ಸ್ಟಿಚಿಂಗ್ ಇದೆ ಅಂತ ಹಾಗೆ ಕೂತ್ಬಿಟ್ಟಿದ್ದೆ. ಈಗ ಪಾತ್ರೆ ಎಲ್ಲ ತೊಳ್ಕೊಂಡೆ ನೋಡಿ. ಆಮೇಲೆ ಈಗ ಊಟ ಎಲ್ಲ ಮಾಡಿ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ ಸ್ಟಿಚಿಂಗಿಗೆ ಕೂಡಬೇಕು. ಅರ್ಜೆಂಟ್ ಬಟ್ಟೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಂದರೆ ಅಷ್ಟೇನಿದು ಆಗಲ್ಲ. ಕರೆಕ್ಟ್ ಟೈಮಿಗೆಲ್ಲ ನಾನು ಮಾಡ್ಕೋತೀನಿ. ಈಗ ಬಟ್ಟೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕು.
ಈಗ ನೋಡಿ ಕುಕ್ಕರ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಆರಿದ ಮೇಲೆ ಆಮೇಲೆ ಊಟ ಮಾಡ್ಕೋತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.